ಮಾತಾಡಿ. ಮಾತಾಡಿ ಅಂದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ಬೇಡ ಅಂದ್ರೆ ಕೂತ್ಬಿಡ್ತೀವಿ. ಅಲ್ಲ, ನಿಮ್ಗೆ ಮಾತಾಡ್ಲಿಕ್ಕೆ ಹೊರದಿದ್ದ ನಾನು ಇಲ್ಲಿ ಸ್ಪೀಕರ್ ಆಗಿ ಏನ್ ಪ್ರಯೋಜನ? ನೀವು ನಮ್ಮ ಪೂರ್ತಿ ಈ ಸದನದಿಂದ ಹೊರಗೆ ಹಾಕ್ಬಿಟ್ಟು ನಿರ್ಣಯ ಮಾಡಿದ್ದಾಗ್ತದೆ. ಈಗ ಅಧ್ಯಕ್ಷರೇ, ಅಲ್ಲ, ಈಗ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಮತ್ತೆ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿಕ್ಕೆ ಸಾಲ್ಟ್ ಮತ್ತು ಸ್ವೀಟ್ ಇರ್ತದೆ. ನಿಮ್ಮ ನಂಬಿ ನಾವು ಕೊಡ್ತಾ ಇದ್ದೇವೆ, ನಿಮ್ಮ ಮೇಲೆ ವಿಶ್ವಾಸ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಘನತೆ ಹೊತ್ತ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಈ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಸರ್ಕಾರ ಏನು ಮಾಡಬಹುದು, ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನ ರಾಜ್ಯಪಾಲರ ಮೂಲಕ, ರಾಷ್ಟ್ರಪತಿಗಳ ಮೂಲಕ ಹೇಳುವಂತ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ. ಅಧ್ಯಕ್ಷರೇ, ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆ. ಅವರು ಯಾವುದೇ ಒಂದು ರಾಜಕೀಯ ಪಕ್ಷ, ಯಾವುದೇ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರಲಾರದು. ಆದರೆ ನಮ್ಮ ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಇದರಲ್ಲಿ ರಾಜ್ಯಪಾಲರ ಮುಖಾಂತರ ಕೇವಲ ಸರ್ಕಾರ ಸಕಾರಾತ್ಮಕವಾದಂಥ ಸರ್ಕಾರದ ಚಿಂತನೆಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಾಗಲಿ, ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಚಡಿಯಟ್ಟು, ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಂದು ಪರಿಸ್ಥಿತಿ ಮೊನ್ನೆ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಅವ್ರಿಗೇನು ಮಾಡ್ಲಿಕ್ಕಾಗೋದಿಲ್ಲ. ಸರ್ಕಾರನೇ ಬರೆದು ಕೊಟ್ಟಿರ್ತದೆ, ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ. ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ, ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ. ಇವತ್ತು ಕೇವಲ ಒಂದು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು. ರಾಜಕಾರಣ ಬೇರೆ. ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸ್ ಅನ್ನು ನಾವು ಟೀಕೆ ಮಾಡ್ತೀವಿ, ಅವ್ರು ನಮ್ಮ ಟೀಕೆ ಮಾಡ್ತಾರೆ. ಜಂತರ್ ಮಂತರ್ನಲ್ಲಿ ಹೋಗಿ ಅಂತರ್ಯಾಮಿಗಳಾಗಿ ಅಲ್ಲಿ ಅವರು ತಮ್ಮ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ. ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ. ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಈ ಭಾಗದಲ್ಲೂ ಚಾಮರಾಜನಗರ ಜಿಲ್ಲೆ ಇರಬಹುದು, ಕೋಲಾರ ಇರಬಹುದು, ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ. ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತೆ ಗ್ಯಾರಂಟಿ, ಮತ್ತೆ ಗ್ಯಾರಂಟಿ, ಗ್ಯಾರಂಟಿಯನ್ನು ಬೆನ್ನು ಚಪ್ಪರಿಸೋದು ಬಿಟ್ಟರೆ ಮತ್ತೇನೂ ಆಗಿಲ್ಲ. ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ. ಇವೆಲ್ಲ ಹೇಳಿದ್ರು 5 ಗ್ಯಾರಂಟಿಗಳನ್ನ ನಾವು ನನ್ನ ಸರ್ಕಾರವು ನಡೆನುಡಿಗಳನ್ನು ಒಂದಾಗಿಸಿಕೊಂಡು, ನಡೆಗೂ ಸಂಬಂಧ ಇಲ್ಲ, ನುಡಿಗೂ ಸಂಬಂಧ ಇಲ್ಲ, 10 ಕೆಜಿ ಕೊಡಲಿಲ್ಲ, ಅದು 5 ಕಿಲೋ. ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೂ 5 ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ 5 ಕೆಜಿ ಕೊಡೋದ್ರ ಜೊತೆಗೆ ಇವತ್ತು 10 ಕೆಜಿ 29 ರೂಪಾಯಿದಲ್ಲಿ ಕೊಡುವಂತ ಆಹಾರ ಭದ್ರತೆ ಕೊಟ್ಟಂತವ್ರು ನಮ್ಮ ಪ್ರಧಾನಮಂತ್ರಿಗಳು. ನೀವೇನು ಕೊಟ್ರಿ? 34 ರೂಪಾಯಿ ಕೊಡ್ತಾ ಇದ್ದೀರಿ, 34 ರೂಪಾಯಿ 1 ಕೆಜಿ ಕೊಡ್ತಾ ಇದ್ದೀರಿ. ನೀವು ಹೇಳಿದ್ದಷ್ಟು 10 ಕೆಜಿ. 10 ಕೆಜಿ ಅಂದ್ರೆ ಎಷ್ಟು ಕೊಡಬೇಕಾಗಿತ್ತು? 340 ರೂಪಾಯಿ ಕೊಡಬೇಕಾಗಿತ್ತು. ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು.
ಬರೇ ಮಾತೇ ಆಯ್ತು, ಕೃತಿಯಲ್ಲಿ ಯಾವುದೂ ಇಲ್ಲ. ಇವತ್ತು ಅನೇಕ ವಚನಕಾರರು, ಅನೇಕ ಸಾಹಿತಿಗಳನ್ನ ಇವತ್ತು ಉದಾಹರಣೆ ತಗೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.